ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶದಲ್ಲಿ ಮತ್ತೆ ಜನಾಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ಶಿಕ್ಷಣ ತಜ್ಞ ಹಾಗೂ ಲಡಾಖ್ನ ಹೋರಾಟಗಾರ ಸೋನಂ ವಾಂಗ್ಚುಕ್ ಜಂತರ್ ಮಂತರ್ನಲ್ಲಿ ಕೈಗೊಂಡಿದ್ದ ಉಪವಾಸ ಸತ್ಯಾಗ್ರಹ ತೀವ್ರ ಸ್ವರೂಪ ಪಡ್ಕೊಳ್ತು. 2 ದಿನದ ಹಿಂದೆ ವಾಂಗ್ಚುಕ್ರನ್ನ ಪೊಲೀಸರು ಹೊತ್ತೊಯ್ದು ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಿದರು. ಕಾರಣ ಅವರ ತೀವ್ರವಾದಂಥ ಅನಾರೋಗ್ಯದ ಕಾರಣ. ಪ್ರತಿಭಟನಾಕಾರರ ಕಿಚ್ಚು ಇನ್ನೂ ಕೂಡ ಕಮ್ಮಿಯಾಗಿಲ್ಲ. ಇವತ್ತು ಸಂಸತ್ನ ಮುಂಗಾರು ಅಧಿವೇಶನ ಆರಂಭಗೊಂಡಿತ್ತು. ಮೊದಲೇ ಹೇಳಿದ್ರು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಸಂಸತ್ ಚಲೋ ಅನ್ನುವಂತಹ ಮೆರವಣಿಗೆ ಹೆಸರು ಕೂಡ ಇಟ್ಟಿದ್ರು. ಇವತ್ತದು ಹಿಂಸಾರೂಪವನ್ನು ಪಡ್ಕೊಳ್ತು. ಸುಮಾರು 20,000ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು, ರಸ್ತೆಗಿಳಿದ್ರು. ವಿಜಯ್ ಚೌಕ್ ಮಾರ್ಗವಾಗಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋಕೆ ಮುಂದಾದರು. ಈ ವೇಳೆ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ರು. ಬ್ಯಾರಿಕೇಡ್ಗಳನ್ನು ತಳ್ಳಿ ಪ್ರತಿಭಟನಾಕಾರರು ಮುನ್ನುಗ್ಗೋಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅಶ್ರುವಾಯು ಸಿಡಿಸಿದ್ರು, ಲಾಠಿ ಪ್ರಹಾರವನ್ನು ಮಾಡಿದರು. ಪ್ರತಿಭಟನಾಕಾರರ ಬಂಧನಕ್ಕೆ ಮುಂದಾದರು. ಇದಕ್ಕೆ ಪ್ರತಿಯಾಗಿ ಪ್ರತಿಭಟನಾಕಾರರು ಕಲ್ಲುಗಳನ್ನು ಎಸೆಯುವ ಕೆಲಸವನ್ನು ಮಾಡಿದರು. ಹಾಗಾಗಿ ಹಲವರಿಗೆ ಗಾಯ ಆಯಿತು, ಪೊಲೀಸರಿಗೂ ಗಾಯ ಆಯಿತು, ಪ್ರತಿಭಟನಾಕಾರರಿಗೂ ಗಾಯ ಆಯಿತು. ಲಾಠಿ ಬೀಸ್ತಾ ಇದ್ರು ಕೂಡ ಹೊಡೀರಿ ನನಗೆ ಹೊಡೀರಿ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಿದ್ರು ಕೆಲವರು. ಇನ್ನು ಪ್ರತಿಭಟನಾಕಾರರ ಮುತ್ತಿಗೆ ಹಿನ್ನೆಲೆಯಲ್ಲಿ ಸಂಸತ್ ಭವನದ 2ನೇ ಗೇಟ್ ಬಂದ್ ಕೂಡ ಮಾಡಿದರು. ಮುನ್ನೆಚ್ಚರಿಕೆಯಾಗಿ ಎಲ್ಲ ಕಡೆಯೂ ಕೂಡ ಬಿಗಿ ಬಂದೋಬಸ್ತ್ ಮಾಡಲಾಯಿತು. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ಪಕ್ಕದಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಇಂಥ ಭಾಗಗಳಲ್ಲೆಲ್ಲ ಆಯ್ತಲ್ಲ, ಅದೇ ರೀತಿ ಆಗಿಬಿಡುತ್ತೆ ಅನ್ನುವಂಥ ಆತಂಕ ಕೆಡೆ ಮಾಡಿಕೊಡ್ತು. ಆದರೆ ಪ್ರತಿಭಟನೆ ಶುರುವಾಗಿ ಸ್ವಲ್ಪದರಲ್ಲೇ ಕಂಟ್ರೋಲ್ ಮಾಡುವಂತಹ ಯಶಸ್ವಿ ಆದರು ಪೊಲೀಸರು ಮತ್ತು ಸ್ಥಳೀಯ ರಕ್ಷಣೆಯನ್ನು ಮಾಡುವಂಥವ್ರು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಹೇಗಿತ್ತು ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡೋಣ. ಓಕೆ, ದೆಹಲಿ ದಂಗೆ ಜಂತರ್ ಮಂತರ್ನಿಂದ ಸಂಸತ್ನತ್ತ ಪ್ರತಿಭಟನಾಕಾರರು ಹೊರಟಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಜೋರು ಮಳೆಯಲ್ಲಿ ಆ ಮಳೆಯಲ್ಲೂ ಕೂಡ ಪ್ರತಿಭಟನಾಕಾರರು ದೊಡ್ಡ ಸಂಖ್ಯೆಯಲ್ಲಿ, ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೇಂದ್ರ ಸರ್ಕಾರ. ಇವ್ರ ಪ್ರತಿಭಟನೆ ಎಲ್ಲ ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತ ಅಂತ ಅಂದುಕೊಂಡಿದ್ದರೋ ಏನೋ. ಸುಮಾರು ಒಂದು 20-25 ಸಾವಿರ ಜನ ಸೇರಿಬಿಟ್ಟಿದ್ರು. ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಸಂಸತ್ನ ಹತ್ರ ಹೊರಟು. ಇನ್ನು ಈ ಕ್ರೌಡನ್ನು ತಡೆಯೋದಕ್ಕೆ ಅಂತ ಪೊಲೀಸರು 3 ಹಂತಗಳಲ್ಲಿ ಬ್ಯಾರಿಕೇಡನ್ನು ಹಾಕಿದ್ರು. ಆದರೆ ಬ್ಯಾರಿಕೇಡ್ ತಳ್ಳಿ ನುಗ್ಗಿದಾರ ಪ್ರತಿಭಟನಾಕಾರರು. ನೋಡಿ, ಎಲ್ಲವನ್ನ ನೆಲಕ್ಕೆ ಕೆಡವಿ ಇದು ಯಾವುದು ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಹಾಗೇನೆ ಮುನ್ನುಗ್ಗಿದ್ದಾರೆ. 3 ಹಂತನೂ ದಾಟ್ಬಿಟ್ರು. 3 ಹಂತದಲ್ಲಿ ಬ್ಯಾರಿಕೇಡ್ಗಳಿತ್ತು. ಇನ್ನು ಈ ಪ್ರತಿಭಟನಾಕಾರನನ್ನು ಹೀಗೆ ಬಿಟ್ಟರೆ ಆಗಲ್ಲ ಇದು ಅಂತ ಅಂದ್ಬಿಟ್ಟು ಪೊಲೀಸರು ಏನು ಮಾಡ್ತಾರೆ, ಅಶ್ರುವಾಯು ಪ್ರಯೋಗವನ್ನು ಮಾಡ್ತಾರೆ. ಆದರೆ ಪ್ರತಿಭಟನಾಕಾರರು ಅದಕ್ಕೂ ಜಗ್ಗಲ್ಲ. ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಜಾಗ ಮಾಡಿಕೊಂಡು ಸುತ್ತಿ ಬಳಸಿ ಮತ್ತೆ ಮೇನ್ ಸ್ಟ್ರೀಮಿಗೆ ಬರ್ತಾರೆ, ಮತ್ತೆ ರೋಡಿಗೆ ಬರ್ತಾರೆ. ಆ ಅಶ್ರುವಾಯು ಪ್ರಯೋಗಕ್ಕೂ ಕೂಡ ಪ್ರತಿಭಟನಾಕಾರರು ಜಗ್ಲಿಲ್ಲ. ಯಾವಾಗ ಅಶ್ರುವಾಯು ಪ್ರಯೋಗ ಮಾಡಿದ್ರೂ ಪ್ರತಿಭಟನಾಕಾರರು ಬಗ್ಲಿಲ್ವೋ ಆಗ ನೆಕ್ಸ್ಟ್ ಹಂತಕ್ಕೆ ಹೋದರು ಪೊಲೀಸರು. ಲಾಠಿ ಚಾರ್ಜ್ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಭಟನಾಕಾರರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ತುಂಬ ಜನಕ್ಕೆ ಏಟು ಬಿತ್ತು. ನಾವು ನಮ್ಮ ಪ್ರತಿನಿಧಿ ಕವರ್ ಮಾಡಬೇಕಾದ್ರೆ ಪಾಪ ತುಂಬ ಜನ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ಆಗಲ್ಲ ನಮ್ಮ ಕೈಲಿ ಅಂತ ಅಂದ್ಬಿಟ್ಟು. ಆ ಪ್ರಮಾಣದಲ್ಲಿ ಕೆಲವರಿಗೆ ಏಟು ಬಿದ್ದಿದೆ. ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಪೊಲೀಸರು ಯಾವಾಗ ಪ್ರತಿಭಟನಾಕಾರರು ಜಗ್ಲಿಲ್ವೋ ವಿಧಿ ಇಲ್ಲದೇ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಇನ್ನು ಪ್ರತಿಭಟನಾ ನಿರತರು ಯಾವ ಆಕ್ರೋಶಗೊಂಡಿದ್ರು ಅಂದರೆ, ಇಲ್ಲಿ ನೋಡಿ, ಇಲ್ಲೊಬ್ಬ ಗ್ರೀನ್ ಶರ್ಟ್ ಹಾಕಿರೋ ವ್ಯಕ್ತಿ ಹೊಡಿರಿ ಹೊಡಿರಿ, ಎಷ್ಟು ಹೊಡಿತೀರಾ ಹೊಡೀರಿ ಅಂತಂದ್ಬಿಟ್ಟು ಅರೆಸೇನಾ ಪಡೆ ಸಿಬ್ಬಂದಿ ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಬಿಡದೆ ನಿಂತಿದ್ದ ಅಲ್ಲಿ, ನನಗೆ ಎಷ್ಟು ಹೊಡಿತೀರೋ ಹೊಡಿರಿ ಅಂತಂದ್ಬಿಟ್ಟು. ಆಕ್ರೋಶ ಆ ಪರಿ ಇತ್ತು. 1, 2, 3 ನೀವು ಎಷ್ಟು ಹೊಡೆದ್ರೂ ಹೊಡೆಸ್ಕೋತೀನಿ ಹೊಡೀರಿ ಅಂತಂದ್ಬಿಟ್ಟು. ಇಷ್ಟರ ಮಟ್ಟಿಗಿತ್ತು ಅವರ ಆಕ್ರೋಶ. ಇಷ್ಟೆಲ್ಲ ಆದಮೇಲೆ ಪ್ರತಿಭಟನಾಕಾರರ ತಾಳ್ಮೆ ಕೆಡ್ತು. ಅವ್ರ ತಾಳ್ಮೆಗೂ ಒಂದು ಮಿತಿ ಇತ್ತು. ಪೊಲೀಸರ ಮೇಲೆ ಕಲ್ಲು ತೂರಾಟ ಶುರು ಮಾಡ್ತಾರೆ. ಆಗ ಪೊಲೀಸರಿಗೆಲ್ಲ ಏಟ್ ಬಿದ್ದಿದೆ ನೋಡಿ. ಅಲ್ಲೊಬ್ಬರು ಇನ್ಸ್ಪೆಕ್ಟರ್ ಅವ್ರ ಹಣೆಗೆ ಕಲ್ಲು ತೂರಿದ್ದು ಬಿದ್ದು ರಕ್ತ ಬರ್ತಾ ಇತ್ತು. ಹಾಗೆ ಹಣೆ ಹಿಡ್ಕೊಂಡು ಓಡಿ ಬಂದರು ಪಾಪ ಅವರು. ಕೆಲವು ಪೊಲೀಸರಿಗೂ ಕೂಡ ಕಲ್ಲು ಬಿದ್ದಿದೆ, ಗಾಯಗಳಾಗಿದೆ. ಪ್ರತಿಭಟನಾಕಾರರು 3 ಬ್ಯಾರಿಕೇಡ್ಗಳನ್ನ ತಳ್ಕೊಂಡು ಮುಂದಕ್ಕೆ ಬರ್ತಾ ಇನ್ನೇನು 500 ಮೀಟರ್ ಇದೆ ಸಂಸತ್ ಭವನ ಅಂದಾಗ ಎಚ್ಚೆತ್ಕೊಂಡ್ರು. ಸಂಸತ್ ಭವನದಲ್ಲಿ CISF ಪಡೆ ಇತ್ತಲ್ಲ, ಅವರು ಗೇಟ್ ನಂಬರ್ 2 ಕ್ಲೋಸ್ ಮಾಡ್ತಾರೆ ಇಮಿಡಿಯೇಟ್ ಆಗಿ. ಬಂದ್ಬಿಟ್ರು, ಇನ್ನೇನು ಹತ್ತತ್ರ ಬಂದ್ಬಿಟ್ರು ಅಂದಾಗ ಗೇಟ್ ನಂಬರ್ 2 ನಿಮಗೆ ಸಂಸತ್ಗೆ ಭದ್ರತೆ ಕೊಡೋದಕ್ಕೆ ಅಂತಲೇ ಒಂದು ತಂಡ ಇದೆ. ಇಲ್ಲೆಲ್ಲ ಈ ಸಫಾರಿ ಹಾಕ್ಕೊಂಡಿದ್ದಾರಲ್ಲ ಇವರು CISF ಪಡೆ. ಅವ್ರೇನು ಮಾಡ್ತಾರೆ, ಗೇಟನ್ನು ಕ್ಲೋಸ್ ಮಾಡಿಕೊಂಡು ನೋಡಿ, ಇಲ್ಲಿ ಶಸ್ತ್ರಸಜ್ಜಿತರಾಗಿ ಇದ್ದಾರೆ. ಫೈರ್ ಮಾಡೋಕ್ಕೂ ಹಿಂದೆ ಮುಂದೆ ನಾವು ನೋಡಲ್ಲ ಅನ್ನೋ ರೀತಿಯಲ್ಲಿ ವೆಪನ್ಸ್ಗಳನ್ನ ಇಟ್ಕೊಂಡು ಆ ಅರೆಸೇನಾ ಪಡೆಯವರು ಕಾಯ್ತಾ ಇದ್ರು. ಇಲ್ಲಿ ನೋಡಿ, ಟಾರ್ಗೆಟ್ಟು ಕೂಡ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಇದ್ರು. ಬಂದರೆ ಫೈರ್ ಮಾಡಿಯೇ ಸಿದ್ಧ ಅನ್ನೋ ಲೆಕ್ಕಾಚಾರದಲ್ಲಿ. ಇದೆಲ್ಲದರ ಮಧ್ಯೆ ಇವರೆಲ್ಲ ಮೆಟ್ರೋದಲ್ಲಿ ಬಂದ್ರಲ್ಲ, ರೈಲ್ವೆ ಸ್ಟೇಷನ್ನೇ ಬ್ಲಾಕ್ ಮಾಡೋದಕ್ಕೆ ನೋಡಿದ್ದಾರೆ. ಮೆಟ್ರೋ ಸ್ಟೇಷನ್ಗಳನ್ನು ಮೆಟ್ರೋ ನಿಲ್ದಾಣಕ್ಕೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಭಟನಾಕಾರರು.
ಜಂತರ್ ಮಂತರ್ ಕಡೆಗೆ ಹೋಗುವ 3-4 ನಿಲ್ದಾಣಗಳನ್ನು ಬಂದ್ ಮಾಡ್ಕೊಂಡು, ಅಂದರೆ ಅಲ್ಲಿದ್ದಂತಹ ಭದ್ರತಾ ಪಡೆ ಏನು ಮಾಡ್ತಾರೆ ಗೊತ್ತಾ, ಇವರು ಹೊರಗಡೆಗೆ ಬರದೇ ಇರೋ ಹಾಗೆ ಮೆಟ್ರೋ ಸ್ಟೇಷನ್ಗಳನ್ನೇ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜನ ಕೂಡ ಬಂದ್ಬಿಟ್ಟಿದ್ರೆ ಇನ್ನೂ ಕ್ರೌಡ್ ಜಾಸ್ತಿ ಆಗೋದು. ಬಟ್ ಇವ್ರನ್ನ ಬಿಟ್ಟಿಲ್ಲ, ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ, 3-4 ನಿಲ್ದಾಣಗಳನ್ನ ಬಂದ್ ಮಾಡ್ಕೊಂಡಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್ ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಅರುಣ್. ಸರ್, ಈ ಜೆನ್ಸಿಗಳ ಹಾವಳಿ ಒಂದು ಕಡೆಗೆ ಅಂತ ಹೇಳಬೇಕಾ, ಇಲ್ಲ ಕೇಂದ್ರ ಮಾಡ್ಕೊಂಡಿರುವಂಥ ಎಡವಟ್ಟಿಗೆ ಇವತ್ತು ಇಡೀ ದೇಶ ತನ್ನ ಮಾನವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಬೇಕಾ? ಹೇಗೆ ಆಖ್ಯಾನ ಮಾಡ್ಬೇಕು ಸರ್ ಇದನ್ನ? ಯಾವ ತರದಲ್ಲಿ? ಸಂಸತ್ ಭವನಿಗೆ ನುಗ್ತೀವಿ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಆದರೆ ಕೇಂದ್ರದವರು ಕಳೆದ 20 ದಿನಗಳಿಂದಲೂ ಕೂಡ ಮೌನಕ್ಕೆ ಶರಣಾಗ್ಬಿಟ್ಟು ಒಂದೇ ಒಂದು ವಿಚಾರವನ್ನು ಕೂಡ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಇದು ಜೆನ್ಸಿಗಳ ಹಾವಳಿ ಅಂತ ನಾವು ಹೇಳಬಾರದು. ಓಕೆ, ಪ್ರತಿಭಟನೆಯನ್ನ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಹೌದು. ಯಾವ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಭಿನ್ನ ಅಭಿಪ್ರಾಯಗಳೇ ಇರಬಹುದು. ಆದ್ರೆ ಈ ಪ್ರತಿಭಟನೆಯಲ್ಲಿ ಅವ್ರು ಜಂತರ್ ಮಂತರ್ನಲ್ಲಿ ಮಾಡಿದಾಗಲೇನೆ ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಬರಬೇಕಿತ್ತು. ಅದರ ಬದಲು ಅದನ್ನ ಒಂದ್ ರೀತಿ ಉಪೇಕ್ಷಿಸುವುದು, ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿದ್ರು. ಅಂದ್ರೆ ಈ ಕೇಂದ್ರ ಸರ್ಕಾರದ ಐಡಿಯಾ ಏನಿತ್ತು ಅಂತಂದ್ರೆ, ಅಥವಾ ಇದೇ ಈಗಲೂ ಅಂದ್ರೆ, ಇದನ್ನ ಹೀಗೆ ಎಳ್ಕೊಂಡು ಹೋಗಕ್ ಬಿಟ್ಬಿಡೋದು, ಅದ್ರ ಪಾಡಿಗೆ ಅದು ಒಂದು 15 ದಿನ ಆದ್ಮೇಲೆ ಬೇರೆ ಇಶ್ಯೂ ಬಂದು ಇದ್ರ ಕಥೆ ಮುಗಿದೋಗತ್ತೆ ಅಂತ ಇವ್ರ ಲೆಕ್ಕಾಚಾರ. ಆದ್ರೆ ಈ ಪ್ರಕರಣದಲ್ಲಿ ಹಂಗ ಆಗಿಲ್ಲ. ಹಲೋ, ಕೇಳಿಸ್ತಾ ಇದೆ ಸರ್? ಈ ಪ್ರಕರಣದಲ್ಲಿ ಹಂಗ ಆಗಿಲ್ಲ, ಅದು ಕಂಟಿನ್ಯೂ ಆಗಿದೆ. ಆದ್ರೆ ಈಗ ಕ್ವಶನ್ ಇರೋದು, ಈ ವಾಂಗ್ಚುಕ್ ಮಾಡ್ತಿರೋ ಪ್ರತಿಭಟನೆಗೆ ನಾನು ಬಹಳ ದೊಡ್ಡ ಇದು ಕೊಡ್ತೀನಿ ಅಂತ ಅಲ್ಲ. ಯಾಕಂದ್ರೆ ಆತ ಹಿಂದೇನು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಏನೇನಕ್ಕೋ ಮಾಡ್ದಂಗಿದೆ, ಮತ್ತೆ ಅದಕ್ಕೆ ಬೇರೆ ಬೇರೆ ರೀಸನ್ಸು ಇರಬಹುದೇನೋ. ಬಟ್ ಅದ್ರ ಜೊತೆ ಹೋಗಿ ಸೇರ್ಕೊಂಡಿರುವಂತಹ ಘನತೆವೆತ್ತ ಲೀಡರ್ಗಳು ಅಂತ ಕರ್ಸ್ಕೊಳ್ಳೋ ದೊಡ್ಡ ಪ್ರಖ್ಯಾತ ಜನರು ಹೋಗಿದಾರಲ್ಲ ಕೆಲವರೆಲ್ಲ, ಇವರೆಲ್ಲ ಎಂತವ್ರು ಅನ್ನೋದು ನಮ್ಗೆ ಅರಿವಿದೆ. ನಾವು ಇವ್ರ ಬಗ್ಗೆ ದೊಡ್ಡ ಗಮನ ಕೊಡಬೇಕಾಗಿಲ್ಲ. ಅದ್ರಲ್ಲಿ ಇರೋರಲ್ಲಿ, ಅದರಲ್ಲಿ ಒಬ್ಬ ನಟ, ಒಬ್ಬ ನಟಿ, ಇವರೆಲ್ಲ ಕೆಲವರೆಲ್ಲ ಹೋಗಿದ್ದಾರೆ. ಅರವಿಂದ ಕೇಜ್ರಿವಾಲ್ ಅಂತ ಅವ್ರನ್ನ ಗಂಭೀರವಾಗಿ ವಿಚಾರದಲ್ಲಿ ತಗೋಬೇಕು ನನಗೇನು ಅನ್ಸಲ್ಲ ನನಗೆ. ಆದ್ರೆ ಮೂಲ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಈ ಕೇಂದ್ರ ಸರ್ಕಾರ ಗಂಭೀರವಾಗಿ ತಗೋಬೇಕಾಗಿತ್ತು. ಏನಕ್ಕೆ ಕೇಂದ್ರ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕಲ್ಲ, ಆಗಿದ್ದಂತ ಮಹಾ ದೋಷ ಮತ್ತು ಪಾಪಕ್ಕೆ ಜವಾಬ್ದಾರಿಯನ್ನ ತಗೋಬೇಕಾಗಿತ್ತು ಈ ಸರ್ಕಾರ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಅಂತಲ್ಲ, ಪ್ರತಿಭಟನೆಗೆ ಮಣಿದು ಅಲ್ಲ ನಾ ಹೇಳ್ತಿರೋದು. ಆದ್ರೆ ನಡೆದಂತಹ ಮಹಾಪಾಪದ ಕೃತ್ಯ ಏನಿತ್ತು, ಪೇಪರ್ ಲೀಕು, ಸಾವಿರಾರು ಲಕ್ಷಾಂತರ ಮಕ್ಕಳಿಗಾಗಿದ್ದ ಅನ್ಯಾಯಗಳು, ಅದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದಂತಹ ನೈತಿಕತೆಯನ್ನ ಈ ಸರ್ಕಾರ ತೋರಿಸ್ಬೇಕಾಗಿತ್ತು. ನೈತಿಕ ಪ್ರದರ್ಶನವನ್ನ ತೋರಿಸ್ತಿರೋ ಸರ್ಕಾರನ ಏನಂತ ಕರೀಬೇಕು ನಾವು? ಹಾಗಿದ್ರೆ ಅಂದ್ರೆ ನಾನ್ ಮಾಡ್ದಂಗ್ ಮಾಡ್ಕೊಂಡು ಹೋಗ್ತೀನಿ, ನೀವ್ ಯಾವನ್ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ನೀವ್ ಏನಾದ್ರು ಮಾಡ್ಕೊಳ್ಳಿ, ವಿ ಡೋಂಟ್ ಕೇರ್. 15 ದಿನ ಆದ್ಮೇಲೆ ಬಾಯಿ ಮುಚ್ಕೊಂಡು ಬೇರೆ ಇಶ್ಯೂ ಬರುತ್ತೆ, ಅದ್ರ ಪಾಡಿಗೆ ನಡೆಯುತ್ತೆ ಅಂತನಾ? ನಾನು ಉತ್ತರನೇ ಕೊಡಲ್ಲ ಇದಕ್ಕೆ ಅಂತಾನ? ಏನ್ ಅರ್ಥ ಇದ್ರದ್ದು? ಮೊದಲಿಂದ ಇದ್ದಂತಹ ಡಿಮಾಂಡ್ ಪ್ರಕಾರದಲ್ಲಿ ಒಬ್ಬ ಮಂತ್ರಿಯನ್ನ ಜವಾಬ್ದಾರಿ ಮಾಡಲ್ಲ ಇದಕ್ಕೆ ಅನ್ನೋದಾದ್ರೆ, ಒಬ್ಬ ಅಧಿಕಾರಿಯನ್ನ ಜವಾಬ್ದಾರಿ ಮಾಡಲ್ಲ ಇದಕ್ಕೆ ಅಂತಂದ್ರೆ ಸರ್ಕಾರ ಇದ್ರೆಷ್ಟು, ಸತ್ತೋದ್ರೆಷ್ಟು? ಒಂದು ವಾದ ಬರ್ತಾ ಇದೆ ಸರ್ ಆ ವಿಚಾರದಲ್ಲಿ. ಬಿಜೆಪಿ ಕಡೆಯಿಂದ ಇರುವಂತವ್ರು ಕೆಲವರು ಹೇಳ್ತಾ ಇರುವಂತ ವಾದ, ಅದು ಬಹಿರಂಗವಾಗಿಯೇ ಸ್ಟೇಟ್ಮೆಂಟ್ಗಳನ್ನ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ. NTA ಅನ್ನುವಂಥದ್ದು ಅಟಾನಮಸ್ ಬಾಡಿ, ಸೊ ಇದರಲ್ಲಿ ಪ್ರಧಾನವರನ್ನೆಲ್ಲೂ ಕೂಡ FIR ಅಲ್ಲೂ ಕೂಡ ಸೇರಿಸಿಲ್ಲ, ಕೇಸ್ನಲ್ಲೂ ಕೂಡ ಇಲ್ಲ. ಜವಾಬ್ದಾರಿ ಆಗೋದು NTA. ಸೊ ಮಂತ್ರಿಗಳು ಹೇಗಾಗ್ತಾರೆ ಅನ್ನುವಂಥ ಮೊಂಡು ವಾದ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾವತ್ತೋ ಒಂದಿನ ಎಲ್ಲೋ ಮಲಕೊಂಡು ಯಾರೋ ಹುಟ್ಟುಬಿಟ್ರು, ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಅಂತಂದ್ರೆ ಅವನಿಗೆ ನೈತಿಕವಾಗಿ ಜವಾಬ್ದಾರಿ ಇಲ್ಲವೇನ? ಯಾರನ್ನ ಹುಟ್ಟಿಸಿದ್ದಕ್ಕೆ ಯಾರಿಗ್ರಿ ಹೇಳ್ತಿದ್ದಾರೆ ಇಂಥ ಕಚಡ ಇದನ್ನ ಆರ್ಗ್ಯುಮೆಂಟ್ಗಳನ್ನ ಇವರು ಇಡಿಯಟ್ಗಳು? ಯಾವನೋ ಎಲ್ಲೋ ಮಲಕೊಂಬಿಟ್ಟು ಯಾರನ್ನ ಹುಟ್ಟಿಸ್ಬಿಟ್ಟೆ ನಾನು, ನನಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ಅರ್ಥ ಐತಿಯೇನ್ರಿ? ಅದಕ್ಕೆ ನೈತಿಕವಾಗಿ ಅವ್ನ ಜವಾಬ್ದಾರಿ ಇಲ್ವೇನ್ರಿ ಅಪ್ಪನಾಗಿ? ಡೆಫಿನೆಟ್ಲಿ ಸರ್. ಎಜುಕೇಶನ್ ಮಿನಿಸ್ಟರ್ ಯಾವನ್ರಿ NTA ಅಪ್ಪ? ಯಾವನ್ರಿ NTA ಅಪ್ಪ? ಯಾವನ್ರಿ NTA ಅಮ್ಮ? ಅಯ್ಯೋ, ಕಮಂಗಿಗಳನ್ನ ತಗೊಂಬಂದು ಆರ್ಗ್ಯೂ ಮಾಡ್ತಿರೋರ್ಗೆ ಕಪಾಳ ಕುಡಿದ್ರು ಹಿಡ್ಕೊಂಡು ಹೇಳ್ತೀನಿ ಅವ್ರಗಳಿಗೆ ಸಿಕ್ಕಿದ ಕಡೆ. ಯಾವನ್ರಿ ಅವನು ಇಡಿಯಟ್? ಅವ್ನು ಮಾಡ್ತಿರೋ ವಾದನ ಅಟಾನಮಸ್ ಅಂತೆ, ಅಟಾನಮಸ್ ಇವ್ರು ತಲೆ. ಯಾವನ್ರಿ ಸೃಷ್ಟಿ ಮಾಡಿದವನು NTA? ನಾಳೆ NTA ಬದಲಾಯಿಸ್ಬೇಕಾದ್ರೆ ಯಾವನ್ರಿ ಬದಲಾಯಿಸ್ಬೇಕು ನಾಳೆ NTA? ಶಿಕ್ಷಣ ಇಲಾಖೆ ಅವ್ರೇನ್ ದೇವ್ರೇನ್ರಿ? ಅವ್ರೇನ್ ಬ್ರಹ್ಮರ? ಯಾರ್ರೀ ಅವ್ರನ್ನ ಅಪಾಯಿಂಟ್ ಮಾಡಿದವರು? ನಾನು ಅಪಾಯಿಂಟ್ ಮಾಡಿದ್ದು. ಧರ್ಮೇಂದ್ರ ಪ್ರಧಾನ್ ಮತ್ತು ನರೇಂದ್ರ ಮೋದಿ ಅಪಾಯಿಂಟ್ ಮಾಡಿರೋದು ಅವ್ರನ್ನ, ನಾನಲ್ಲ. ವಾದ ಅಟಾನಮಸ್ ಅಂತೀವಿ ತಲೆಗೆ. ಮಗು ಕೊಡಿಬೇಕು ಹಿಡ್ಕೊಂಡು ಇವ್ರುಗಳಿಗೆ, ಇಡಿಯಟ್ಗಳಿಗೆ.
ಎಲ್ಲವನ್ನ ರಾಜಕೀಯವಾಗಿ ನೋಡುವಂತಹ ದೌರ್ಭಾಗ್ಯ ಬಂದಿದೆಯಲ್ಲ ಈ ಬಿಜೆಪಿ ಇವಕ್ಕೆ ಹೊಡಿಬೇಕು ಫಸ್ಟ್ ಹಂಗಾರೆ ಹಿಡ್ಕೊಂಡು. ಏನ್ರಿ ಇದ್ರಲ್ಲಿ ದುಷ್ಟ ರಾಜಕೀಯ? ಏನ್ರಿ ನರೇಂದ್ರ ಮೋದಿಗೂ ಧರ್ಮೇಂದ್ರ ಪ್ರಧಾನ್ಗೂ ಆಗ್ಬೇಕಾಗಿರೋದು ಈ ವಿಚಾರದಲ್ಲಿ? ಎಕ್ಸಾಕ್ಟ್ಲಿ. ಅವ್ರ ತಾತನ ಮನೆಯವ್ನು ಯಾವನಾರು ಇದಾನಲ್ಲಿ ಲೀಕ್ ಮಾಡಿದವನ ಹಂಗಾರೆ? ಇವ್ರು ದುಡ್ಡು ತಿಂದಿದಾರ ಹಂಗಾರ ಅವ್ರ ಹತ್ರ? ಯಾರ ಹತ್ರನಾರವೆ ಮಾನವರ್ಯತೆ ಬೇಡ ಇವ್ರುಗಳಿಗೆ? ಸಿ, ದೇ ಶುಡ್ ಟೇಕ್ ಎ ಸ್ಟ್ಯಾಂಡ್ ಆನ್ ದಿಸ್ ಅಂಡ್ ಇದನ್ನ ನಡೆಯಕ್ ಬಿಡಕೂಡ್ದು. ಸರ್, ನಾನು ಇವತ್ತು ಒಬ್ರು ಪ್ರತಿಭಟನಾಕಾರರ ಜೊತೆನಲ್ಲೇ ನಾನು ಮಾತನಾಡ್ತಾ ಇದ್ದೆ ಸರ್. ಅವ್ರು ಬಹಳ ಸ್ಪಷ್ಟವಾಗಿ ಕೇಳಿದ್ರು, ಕನಿಷ್ಠ ಪೇಪರ್ ಲೀಕ್ ಆದ ನಂತರ ಸರ್ಕಾರದ ವತಿಯಿಂದಾಗಲಿ ಮಂತ್ರಿಗಳಿಂದಾಗಲಿ ಮೋದಿಯವರಿಂದಾಗಲಿ ಒಂದು ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಾವು ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಏನು ಅಷ್ಟು ಹಠ ಇಲ್ಲಿ ತನಕ ಮೋದಿ ಅವರು? ತುಂಬಾ ಕರೆಕ್ಟ್. ನಾನು ಅದನ್ನೇ ಕೇಳ್ತಿರೋದು. ನರೇಂದ್ರ ಮೋದಿ ಅವರು ನನಗೆ ಬೇಕಾಗಿದ್ದನ್ನು ಮಾತ್ರ ಮಾತಾಡ್ತೀನಿ ಅಂತಂದ್ರೆ ಅದು ಸರಿ ಅಲ್ರಿ? ಹೌದು ಹೌದು, ಕರೆಕ್ಟ್. ಅದು ಸರಿ ಅಲ್ಲ. ಅದು ಆ ನಿಲುವು ಅವ್ರದ್ದು. ನರೇಂದ್ರ ಮೋದಿ ಅವರು ಪೇಪರ್ ಲೀಕ್ ಮಾಡಿದ್ದಾರೆ ಅಂತ ಅವನು ಹೇಳ್ತಾರೆ. ರಾಮ್ ಜನ್ಮಭೂಮಿ ಕಾಸ್ ಕದ್ರು, ನಾ ಮಾತಾಡಲ್ಲ, ಇದು ನಾನು ನನ್ ಇಷ್ಟ. ಓಕೆ, ಹಾಗಾದ್ರೆ ಮನಮೋಹನ್ ಸಿಂಗ್ಗೆ ಮೌನಿ ಬಾಬಾ ಅಂತ ನೀವ್ ಯಾಕೆ ಕರೆದ್ರಿ? ಹೌದು, ನೀವ್ ಯಾಕೆ ಕರೆದ್ರಿ ಅವ್ರನ್ನ? ಕರೆಕ್ಟ್. ಹಂಗಾಗಲ್ಲ. ಇದು ಒಬ್ಬ ಪ್ರಧಾನ ರಾಮ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ಅಂತಂದ್ರೆ ನರೇಂದ್ರ ಮೋದಿನೇ ದೇಶ ಜನ ನೋಡಿದ್ರು ತಾನೆ. ಎಕ್ಸಾಕ್ಟ್ಲಿ. ಉತ್ತರ ಕೊಡಬೇಕು. ಹಾಗೆ ನೀಟಲ್ಲಿ ಒಂದು ಉತ್ತರ ಬರಬೇಕು ಒಬ್ಬರಿಂದ. ನಿಜ. ಏನೂ ಬರಲ್ಲ. ನಾನು ಇಷ್ಟ ಬಂದಾಗ ನಾನು ಇದ್ಕೋತೀನಿ, ನಾನು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ ನೀವು ಅಂದ್ರೆ ಏನ್ರಿ ಅರ್ಥ ಇದು? ಕರೆಕ್ಟ್. ನಾನು ಹೇಳ್ತಿರೋದು ಧರ್ಮೇಂದ್ರ ಪ್ರಧಾನ ಒಬ್ಬ ಆಫೀಸರ್ ಮೇಲೆ NTA ನಲ್ಲಿ ಕ್ರಮ ತಗೊಳ್ಳಿಲ್ವಲ್ರಿ ನೀವು? ಒಬ್ಬ ಆಫೀಸರ್ ಮೇಲೆ ತಗೊಳ್ಳಿಲ್ಲ. ಏನೋ ಇನ್ನೊಂದು ರೌಂಡ್ ಅಲ್ಲಿ ಎಕ್ಸಾಮ್ ಮಾಡಿದ್ದೆ ದೊಡ್ಡ ಸಾಧನೆ ಅನ್ನೋ ತರ ಆಡಿದ್ರಿ. ಆರ್ಮಿ ತಗೊಂಬಂದ್ ಎಕ್ಸಾಮ್ ಮಾಡಿದ್ವಿ ಅಂತ ಬೆಂತಟ್ಕೊಂಡ್ರಿ ಅಯೋಗ್ಯರು. ಒಂದ್ ಹೇಳ್ತೀನಿ, ಸರ್ಕಾರ ನಡೆಸ್ತಿರೋರಿಗೆ ಸಾಮಾನ್ಯ ಪ್ರಜ್ಞೆ ಮತ್ತು ಜನ ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳುವಂತಹ ಬುದ್ಧಿ ಇರಬೇಕು. ನಾನೇ ದೊಡ್ಡ ಮನುಷ್ಯ, ಎಲ್ಲಾ ಕಡೆ ಗೆಲ್ತಾ ಇದ್ದೀನಿ, ನನ್ ಸರ್ಕಾರ ಇದೆ, ಯಾವನೇನ್ ಮಾಡ್ಕೋತಾನೆ ಅನ್ನೋ ದಿಮಾಕಕ್ಕೆ ಬರಬಾರದು. ಆಡಳಿತದಲ್ಲಿ ಇದ್ದವರು ಸ್ವಲ್ಪ ಅಂತಹ ದಿಮಾಕಗಳ ಪ್ರದರ್ಶನವನ್ನ ಹೆಚ್ಚು ಮಾಡ್ಕೋತಿದ್ದಾರೆ. ಯಾಕಂದ್ರೆ ಸತತವಾದ ಅಧಿಕಾರ ಹಿಡಿದಾಗ ಇಂತಹ ಕೊಬ್ಬು ಸಹಜವಾಗಿ ಬರುತ್ತೆ. ಹೌದು. ಇನ್ನೂ ಒಂದು ದೌರ್ಭಾಗ್ಯದ ವಿಚಾರ ಏನಂದ್ರೆ ಸರ್, ಈ ಕೊಬ್ಬನ್ನ ಇಳಿಸೋದೇ ಪ್ರಜಾಪ್ರಭುತ್ವ ಅನ್ನೋದು ನೆನಪಿರಬೇಕು ಅವ್ರಗಳಿಗೆ. ಎಸ್ ಸರ್. ಇನ್ನೂ ಒಂದು ವಿಚಾರ ಏನಂದ್ರೆ ಸರ್, ಇವತ್ತು ಸೆಷನ್ನಲ್ಲಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದವ್ರು ಕೇಳಿದರೆ ನೀಟ್ ಎಕ್ಸಾಮ್ ಬಗ್ಗೆ ನಾವು ಮಾತನಾಡಬೇಕು, ಉತ್ತರ ಕೊಡ್ಬೇಕು ನೀವು ಅಂತ ಅಂದ್ಬಿಟ್ಟು ಸ್ಪೀಕರ್ ಅದಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ಹಾಗಾದ್ರೆ ಇನ್ನೆಲ್ಲಿ ನಾವು ಉತ್ತರ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಸರ್? ಇದನ್ನೇ ನಾನು ಹೇಳ್ತಿರೋದು. ಡಿಬೇಟ್ ಮಾಡೋಣ ಅಂದ್ರೆ ಸ್ಪೀಕರ್ ಅವಕಾಶ ಕೊಡಲ್ಲ. ಹಿ ವಿಲ್ ಆಕ್ಟ್ ಲೈಕ್ ಎನ್ ಏಜೆಂಟ್ ಆಫ್ ಎ ರೂಲಿಂಗ್ ಪಾರ್ಟಿ. NTN ಕೇಳೋಣ ಅಂದ್ರೆ ಅಟಾನಮಸ್ ಬಾಡಿ ಅಂತೀರಿ. NTN ಕ್ರಿಯೇಟ್ ಮಾಡಿದ್ ಯಾವನಪ್ಪ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಹಂಗಾರೆ ಅದೇನ್ರಿ, ಯಾರಿಗ್ರಿ ಹುಟ್ಟಿದ್ದ NTA? ಹುಟ್ಟಿರೋದು ಯಾರಿಗಂತೆ? ಅದು ಕೇಂದ್ರ ಸರ್ಕಾರಕ್ಕೆ ಅಲ್ವೇನ್ರಿ ಅದು ಹುಟ್ಟಿರೋದು? ಖಂಡಿತ ಸರ್. ಅಟಾನಮಸ್ ಬಾಡಿ ಅಂದ್ರೆ ಮೀನಿಂಗ್ ಏನ್ರಿ? ಹಂಗಾದ್ರೆ ನಾಳೆ ಹಂಗಾದ್ರೆ ಪ್ರೈಮ್ ಮಿನಿಸ್ಟರ್ನ ಅಟಾನಮಸ್ ಬಾಡಿ ಅಂತ ಡಿಕ್ಲೇರ್ ಮಾಡ್ಬಿಟ್ರಿ, ಯಾವ್ದಕ್ಕೂ ಉತ್ತರ ಬೇಕಿಲ್ಲ. ಅವಾಗ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಮಂತ್ರಿಗಳನ್ನು ಅಟಾನಮಸ್ ಅಂತ ಡಿಕ್ಲೇರ್ ಮಾಡ್ಬಿಟ್ರಿ, ಅವ್ರು ಏನ್ ಬೇಕಾದ್ರೂ ತಿನ್ಕೊಂಡು ಸಾಯ್ಲಿ ಹೋಗಿ ಹೇಸ್ಗೆನ ಹಾಳಾದವರು. ಅಟಾನಮಸ್ ಅಂತ ಡಿಕ್ಲೇರ್ ಮಾಡ್ರಿ ಅವ್ರನ್ನ. ಯಾಕ್ರಿ ಟಿವಿನ ಅಟಾನಮಸ್ ಅಂತ ಡಿಕ್ಲೇರ್ ಮಾಡಲ್ಲ? ಅದಕ್ಕೆ ಯಾಕ್ರಿ ರೂಲ್ಸ್ ಹಾಕ್ತೀರಿ? ಅಟಾನಮಸ್ ಅಂತ ಡಿಕ್ಲೇರ್ ಮಾಡ್ರಿ. ನಮ್ಮನ್ನು ತೋರಿಸ್ತೀವಿ ನಿಮ್ಗಾಗ ಮೂತಿ ಹೆಂಗ್ ಕೆಪ್ತೀವಿ ಅಂತ. ಈ ಸರ್ಕಾರ ನೀಟ್ ವಿಚಾರದಲ್ಲಿ ಮಕ್ಕಳ ಜೊತೆ ಆಟ ಆಡಿದೆ. ನನ್ನ ಪ್ರಕಾರದಲ್ಲಿ ಜವಾಬ್ದಾರಿಯನ್ನ ತಗೊಳ್ಳಬೇಕಾಗಿದ್ದವರು ಓಡ್ ಹೋಗಿದ್ದಾರೆ. ಕಚಡಗಳ ತರ ಔಸಿಟ್ಕೊಂಡು ಶಿಖಂಡಿಗಳ ತರ ವರ್ತನೆ ಮಾಡಿದ್ದಾರೆ. ಯಾವನವನು ಜವಾಬ್ದಾರಿ ಅನ್ನೋದನ್ನ ಹೇಳಿ ದೇಶಕ್ಕೆ, ಅವನ ಮೇಲೆ ಕ್ರಮ ತಗೊಳ್ಳಿ. ದಟ್ ಇಸ್ ಆಲ್ ವಿ ಆರ್ ಆಸ್ಕಿಂಗ್. ನೋಡಿ, ಇವತ್ತು ಸರ್ ಪ್ರಶ್ನೆ ಪತ್ರಿಕೆ ಕಾಂಗ್ರೆಸ್ ಇದ್ದಾಗ್ಲೋ ಇನ್ನೊಂದು ಪಕ್ಷ ಇದ್ದಾಗ್ಲೋ ಅಧಿಕಾರದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ನಾವು ಹೇಳೇ ಇಲ್ರಿ. ಹೌದು, ಅವಾಗ್ಲೂ ಆಗಿದೆ, ಅವತ್ತು ಆಗಿದೆ, ನಾಳೆನೂ ಆಗ್ಬೋದ್ರಿ. ಆದ್ರೆ ಆದಾಗ ನಮ್ರತೆಯಿಂದ ತಲೆಬಾಗಿ ಅದರ ಜವಾಬ್ದಾರಿ ತಗೊಳ್ಳೋನು ದೊಡ್ಡ ಮನುಷ್ಯ. ನಂದು ಏನೂ ಆಗಿಲ್ಲ, ಮಾತಾಡ್ತಿರೋರೇ ದೇಶದ್ರೋಹಿಗಳು ಅಂತ ಕರೆದವನನ್ನ ಏನಂತ ಕರೆಯೋಣ ಅವನನ್ನ ನಾವು? ಯಾವನ್ರಿ ದೇಶದ್ರೋಹಿ? ನಿಮ್ ತಾತ ದೇಶದ್ರೋಹಿ, ನಾವಲ್ಲ. ಯಾರ ದೇಶದ್ರೋಹಿ ಅಂತ ಕರೀತಿದ್ದೀರಿ ನೀವು? ನಿಮಗ್ ಬೇಕಾದಾಗ ಓಟ್ ಹಾಕಿಸ್ಕೊಳಕ್ಕೆ ದೇಶ ಪ್ರೇಮಿಗಳು, ಓಟ್ ಹಾಕಿಸ್ಕೊಂಡ್ಮೇಲೆ ದೇಶದ್ರೋಹಿಗಳೇನ್ರಿ? ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡಿರೋದು ಯುವಕರು ಮತ್ತು ಹೆಣ್ಮಕ್ಳು ಅನ್ನೋದನ್ನ ಜ್ಞಾನ ಬೇಡ ಇವ್ರಿಗೆ? ಅದೇ ಯುವಕರನ್ನ ಇವತ್ತು ದೂಷಿಸ್ತೀರಾ ನೀವು? ಅವರು ಪ್ರೊಟೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ. ಏನೋ ತಾತನ ಮನೆ ಆಸ್ತಿಗೋಸ್ಕರ ಪ್ರೊಟೆಸ್ಟ್ ಮಾಡಿದಾರೇನ್ರಿ ಅವರು? ಅಥವಾ ನಿಮ್ಮನೆ ಆಸ್ತಿ ಕಿತ್ಕೊಳಕ್ ಪ್ರೊಟೆಸ್ಟ್ ಮಾಡಿದಾರ ಅವರು?
ಏನಕ್ಕೆ ಪ್ರೊಟೆಸ್ಟ್ ಮಾಡಿದ್ದಾರೆ? ಆಲ್ ರೈಟ್, ಪೊಲಿಟಿಕಲಿನೇ ಇರ್ಬೋದು, ನೀವ್ ಯಾಕ್ರೆ ಅವಕಾಶ ಕೊಟ್ರಿ? ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಮಾಡಿದಾಗ ಸುಷ್ಮಾ ಸ್ವರಾಜ್ ಅಂಡ್ ಟೀಮು ಬಿಜೆಪಿ ಅವ್ರು ಹೋಗಿ ನೀವು ಕೂತ್ಕೊಳ್ಳಿಲ್ವೇನ್ರಿ ಅವತ್ತೆಲ್ಲ ಪ್ರೊಟೆಸ್ಟ್ ಅಲ್ಲಿ? ಹೌದು. ಅವತ್ ಯಾಕ್ರಿ ಕೂತ್ರಿ ನೀವು? ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಕೂತಿದ್ದಾಗ ಅವತ್ ಚೆನ್ನಾಗಿತ್ತ ಎಲ್ಲ? ಈ ಆಟಿಟ್ಯೂಡ್ ಅನ್ನ ಭಾರತೀಯ ಜನತಾ ಪಕ್ಷ ಬಿಡದೆ ಹೋದ್ರೆ, ತಿದ್ದುಕೊಳ್ಳದೆ ಇದ್ರೆ ದೊಡ್ಡ ಅಪಾಯ ಅವ್ರಿಗೆ ಕಾದಿದೆ, ನಮಗಲ್ರಿ. ಈ ಆ್ಯಟಿಟ್ಯೂಡ್ ವಿಚಾರಕ್ಕೆ ನೀವು ಹೇಳಿದ್ರಲ್ಲ ಸರ್, ಇವತ್ತು ಹೆಂಗೆ ನಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ಅಂದರೆ, ಯಾವಾಗ ಜಂತರ್ ಮಂತರ್ನಲ್ಲಿ ಸಾವಿರಾರು ಜನ ಸೇರಿದ್ರು ಇಮಿಡಿಯೇಟಾಗಿ ನಿಮ್ಮ ಪ್ರತಿನಿಧಿಗಳನ್ನ ಕಳಿಸ್ಕೊಡಿ ಮಾತುಕತೆಗೆ ಅಂತ ನಡ್ಡಾ ಅವ್ರು ಕರೀತಾರೆ. ಆ ಕಡೆಯಿಂದ ಬಂದರೆ ಅವ್ರನ್ನ 2 ಗಂಟೆ ಕಾಯಿಸ್ಬಿಟ್ಟು ಬರೀ ಅವರ ಮನವಿ ಏನಿದೆ ಅರ್ಜಿ ಇಸ್ಕೊಂಡು ಕಳಿಸಿದ್ದಾರೆ. ಕನಿಷ್ಠ ಮಾತುಕತೆ ಕೂಡ ಆಡಿಲ್ಲ. ಅದೇ ರೀ, ಅವರು ಒಂದು ತೀರ್ಮಾನಕ್ಕೆ ಬಂದಾಗಿದೆ. ನಮ್ಮನ್ನು ಯಾವನು ಏನು ಮಾಡ್ಕೊಳಕ್ಕಾಗಲ್ಲ. ನಮಗ್ ಗೊತ್ತಿದೆ ಹೆಂಗ್ ನಿಭಾಯಿಸ್ಬೇಕು ಎಲ್ಲಾನು, ಈ ದೇಶನು, ವೋಟನ್ನು ಅಥವಾ ಎಲೆಕ್ಷನ್ ಅಥವಾ ಗೆಲ್ಲೋದನ್ನು ನಾವ್ ಹೆಂಗ್ ನಿಭಾಯಿಸ್ಬೇಕು ನಮಗ್ ಗೊತ್ತಿದೆ. ನಾವ್ ಯಾವನಿಗೂ ಕೇರ್ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದ್ ಆಗೋಗಿದೆ. ರೈಟ್, ಆಯ್ತು, ದೇಶನು ತನ್ನ ತೀರ್ಮಾನಕ್ಕೆ ಯಾವತ್ತೋ ಒಂದ್ ದಿನ ಬರುತ್ತೆ ನೋಡ್ರಿ. ಸೂರ್ಯ ಚಂದ್ರ ಹುಟ್ಟೋದು ಮುಳುಗೋದು ಇಲ್ಲ, ಸೈಂಟಿಫಿಕ್ ಆಗಿ ಇಲ್ಲ, ವೈಜ್ಞಾನಿಕವಾಗಿ ಇಲ್ಲ. ಆದ್ರೆ ನಮ್ಮ ನಂಬಿಕೆ ಎಲ್ಲಿದೆ? ಹಾಗಾಗಿ ಒಂದಿನ ಯಾರದ್ದೋ ಒಬ್ಬರ ಮೇಲೆ ಇವತ್ತು ಅವ್ರ ಮನೇಲಿ ಸೂರ್ಯ ಇರ್ಬೋದು, ಒಂದಿನ ಮುಳುಗ್ತಾನ್ರಿ ಅವ್ರ ಮನೆಯಲ್ಲೂ ಸೂರ್ಯ. ಖಂಡಿತ ಸರ್, ಖಂಡಿತ. ಬಟ್ ಒಂದು ಭಯ ಸರ್ ನಮಗೆ ಕಾಡುವಂಥದ್ದು, ಶ್ರೀಲಂಕಾ ನೋಡಿದ್ವಿ, ಬಾಂಗ್ಲಾದೇಶ ನೋಡಿದ್ದೀವಿ, ನೇಪಾಳ ನೋಡಿದ್ದೀವಿ, ಅಂಥ ಪರಿಸ್ಥಿತಿಗಳು ಸೃಷ್ಟಿ ಆಗೋದಿಲ್ಲ, ಆಗಬಾರ್ದು ಅನ್ನೋದನ್ನ ನಾವೆಲ್ಲ ಅನ್ಕೊಳ್ತಾ ಇದೀವಿ. ಬಟ್ ಆಗಬಾರ್ದು, ಆಗೋಲ್ಲ ಅನ್ನೋದಕ್ಕೆ ನಾವ್ ಯಾರ್ರಿ? ಅಲ್ಲ, ಬಟ್ ಆ ಪರಿಸ್ಥಿತಿ ಈಗ ನೋಡ್ತಾ ಇದ್ರೆ ಆ ಪರಿಸ್ಥಿತಿಗೆ ಹೋಗುತ್ತೇನೋ ಭಾರತನೋ ಅಂತ ಅನಿಸ್ಬಿಡ್ತಾ ಇದೆ ಸರ್. ಇಲ್ಲ, ಹಂಗೆಲ್ಲ ಹೋಗಲ್ಲ. ಭಾರತದಲ್ಲಿ ಬಹಳ ಭಿನ್ನವಾದಂತ ರೀತಿಯಲ್ಲಿ ಪ್ರತಿಭಟನೆಗಳು ನಡೆಯುತ್ತವೆ ಮತ್ತು ಪ್ರದೇಶ, ಭಾಷೆ, ಜಾತಿ, ಸರ್ಕಾರ ಈ ಆಧಾರಗಳಲ್ಲೆಲ್ಲ ನಡೆಯುತ್ತೆ ನಮ್ಮಲ್ಲಿ. ನಂಗೆ ಹಾಗೆ ನಡೆಯುತ್ತೆ ಅಂತ ಅನ್ಸಿಲ್ಲ. ಎರಡನೇದು, ಪ್ರಜಾಪ್ರಭುತ್ವದಲ್ಲಿ ಉತ್ತರ ಕೊಡದೇ ಇದ್ದಾಗ ಪ್ರತಿಭಟನೆ ಯಾವ ರೂಪ ಬೇಕಾದ್ರೂ ಪಡ್ಕೋಬಹುದು. ನಾನು ನೀವು ಯಾರ್ರಿ ಅದನ್ನ ತೀರ್ಮಾನ ಮಾಡಕ್ ಹಿಂಗೆ ನಡೆಯುತ್ತೆ ಅಂತ? ಹೌದು ಹೌದು. ನಿಮಗೆ ಪ್ರತಿಭಟನೆ ಈ ದೇಶದಲ್ಲಿ ಶಾಂತಿಯುತವಾಗಿರಬೇಕು ಅನ್ನೋದೇ ಆದ್ರೆ ನೀವು ಪ್ರತಿಭಟನಾಕಾರರನ್ನ ಅಷ್ಟೇ ಮರ್ಯಾದೆ ಮತ್ತು ಗೌರವದಿಂದ ನಡೆಸ್ಕೋಬೇಕಲ್ವೇ? ಎಸ್, ಎಕ್ಸಾಕ್ಟ್ಲಿ ಸರ್. ನೀವು ನಡೆಸ್ಕೊಳ್ಳಲ್ಲ, ನಾನ್ ನಿರ್ಲಕ್ಷಿಸ್ತೀನಿ ಅವನನ್ನ. ಬಟ್ ಪ್ರತಿಭಟನೆ ಮಾತ್ರ ಶಾಂತಿಯುತವಾಗಿರಬೇಕು ಅಂತ ನೀವು ನಿರೀಕ್ಷೆ ಮಾಡಕ್ಕೆ ನಿಮಗೆ ಯಾವನ್ರಿ ಹಕ್ಕು ಕೊಟ್ಟವನು? ಸಾಧ್ಯನೇ ಇಲ್ಲ. ನಿಜ. ನಿಮ್ಗೆ ಯಾರು ಹಕ್ಕು ಕೊಟ್ಟವನು? ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ತನ್ನ ಬಲ, ಶಕ್ತಿ ಮತ್ತು ಇದನ್ನ ಪ್ರದರ್ಶನ ಮಾಡಿದೆ. ಅದೇನ್ ಮಾಡ್ಕೋತಾರೆ ನೋಡ್ಕೋತೀವಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಆಲ್ ರೈಟ್, ಇವತ್ತೇನು ಆಗದೆ ಇರ್ಬೋದು, ಇನ್ನೊಂದು ದಿನ ಅನುಭವಿಸ್ತಾಗ ನೋಡೋಣ. ಎಸ್, ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ನೀಟ್ ಅಕ್ರಮದ ವಿರುದ್ಧ ಸಿಡಿದೆದ್ದಿರುವ ಸಿಜೆಪಿ ಪ್ರತಿಭಟನೆಯನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದೆ. ನೇಪಾಳ ಮಾದರಿಯಲ್ಲಿ ಸಂಸತ್ಗೆ ಮುತ್ತಿಗೆ ಹಾಕೋ ಬೆದರಿಕೆಯನ್ನು ಕೂಡ ಒಡ್ಡಿದೆ. ಇನ್ನು ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿದ್ದ ಸಿಜೆಪಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದೇ ಇದ್ದರೆ ಮತ್ತೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಂಪುಟದಿಂದ ಪ್ರಧಾನ್ ವಜಾಗೊಳಿಸಬೇಕು, ಆಸ್ಪತ್ರೆಗೆ ದಾಖಲಿಸಿರುವ ವಾಂಗ್ಚುಕ್ ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋ ಬೇಡಿಕೆ ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದೆ. ಮನವಿ ಸ್ವೀಕರಿಸಿರುವ ಸಚಿವ ನಡ್ಡಾ, ಪ್ರತಿಭಟನಾಕಾರರು ಮೊದಲ ಬಾರಿಗೆ ಮನವಿ ಪತ್ರ ನೀಡಿದ್ದು ಸರ್ಕಾರ ಪರಿಶೀಲಿಸುತ್ತೆ, ಪ್ರತಿಭಟನೆಯನ್ನು ಕೈಬಿಡುವಂತೆ ಮನವಿ ಮಾಡಿದ್ದೀವಿ. ಈಗ ದೆಹಲಿಯಲ್ಲಿ ತೀವ್ರ ಪ್ರತಿಭಟನೆ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ತುರ್ತು ಸಭೆ ಕೂಡ ನಡೆದಿದೆ. ಸುಮಾರು 3 ತಾಸುಗಳ ಕಾಲ ಧರ್ಮೇಂದ್ರ ಪ್ರಧಾನ್, ಸಂಸತ್ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಜೊತೆ ಅಮಿತ್ ಶಾ ಮಾತುಕತೆ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಪ್ರತಿಭಟನಾಕಾರರ ಒತ್ತಡಕ್ಕೆ ಸರ್ಕಾರ ಮಣಿಯುವ ಸಾಧ್ಯತೆ ಇದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈಗ ತೊಗೊಂಡ್ಬಿಟ್ರೆ ಮರ್ಯಾದೆ ಎಲ್ಲ ಅಯ್ಯೋ, ಈ ಅರ್ಥನೇ ಆಗಲ್ಲಪ್ಪ ಈ ಗೌರ್ಮೆಂಟದ್ದು. ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿದ್ದರೂ ಕೂಡ ಚಿಕಿತ್ಸೆಗೆ ಒಪ್ಪದೆ 22ನೇ ದಿನದ ನಿರಸನವನ್ನು ಮುಂದುವರಿಸಿದ್ದಾರೆ ಶಿಕ್ಷಣ ತಜ್ಞ ಹೋರಾಟಗಾರ ಸೋನಮ್ ವಾಂಗ್ಚುಕ್. ಆಸ್ಪತ್ರೆಯಿಂದ ನನ್ನ ಹೋಗಕ್ಕೆ ಬಿಡಿ, ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇದಕ್ಕೆ ಆಸ್ಪತ್ರೆಯವರು ಒಪ್ಪಿಲ್ಲ. ಹೀಗಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಿಂತೆಗೆದುಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ 3 ಷರತ್ತು ಹಾಕಿದಾರಂತೆ. ಇನ್ನು ವಾಂಗ್ಚುಕ್ ಆರೋಗ್ಯದ ಬಗ್ಗೆ ಮತ್ತೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥ ದೆಹಲಿ ಹೈಕೋರ್ಟ್ ನಾಳೆ ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸೋದಾಗಿ ಹೇಳಿದೆ. ಇನ್ನು ಕೇಂದ್ರಕ್ಕೆ ವಾಂಗ್ಚುಕ್ ಅವರು ವಿಧಿಸಿರುವಂಥ ಷರತ್ತುಗಳೇನು ಅಂತ ಕ್ವಿಕ್ ಆಗಿ ನೋಡೋದಾದರೆ ಈ ರೀತಿಯಾಗಿದೆ. ನೋಡೋಣ, ಕೇಂದ್ರಕ್ಕೆ ವಾಂಗ್ಚುಕ್ ಅವರ 3 ಷರತ್ತು ಏನಪ್ಪಾ ಅಂತಂದರೆ, ಮೊದಲನೇದಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿನ ವೈಫಲ್ಯಗಳಿಗೆ ಸರ್ಕಾರ ಹೊಣೆ ಹೊತ್ಕೋಬೇಕು. ಇದನ್ನೇ ಸರ್ ಇವಾಗ ಹೇಳಿದ್ದು. ಏನಾದರೂ ಆಗಲಿ ನಾವು ಹೊಣೆ ಹೊತ್ಕೊಳ್ಳಲ್ಲ, ಅವ್ರನ್ನ ಸ್ವಾಯತ್ತ ಸಂಸ್ಥೆ ಅಂತ ಅಂದ್ಬಿಟ್ರೆ ಮುಗಿದೋಯ್ತು, ನೋ ಅಂತ ಹೇಳಿದ್ದಾರೆ. ಎರಡನೇದು, ಅಧಿವೇಶನದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪಿಸುವ ಬಗ್ಗೆ ರಾಜಕೀಯ ನಾಯಕರು ಭರವಸೆಯನ್ನು ನೀಡಬೇಕು. ಅಂದರೆ ಪ್ರತಿಪಕ್ಷದವರು ಈಗಾಗಲೇ ಇವತ್ತು ರೈಸ್ ಮಾಡಿದ್ದಾರೆ,
ಉತ್ತರ ಕೊಟ್ಟಿಲ್ಲ ಅಷ್ಟೇ ಕೇಂದ್ರ ಸರ್ಕಾರ. ಇದು ನಡೆಯುತ್ತೆ, ನನ್ನ ಪ್ರಕಾರ ಇದು ಜೋರಾಗಿ ನಡೆಯುತ್ತೆ ಸದನದಲ್ಲಿ. ಇನ್ನು ಪ್ರಮುಖ ನಾಯಕರು ತಮ್ಮ ಷರತ್ತುಗಳನ್ನು ಒಪ್ಪಿಕೊಂಡ ಬಗ್ಗೆ ಆಸ್ಪತ್ರೆಗೇ ಬಂದು ಹೇಳಿಕೆ ನೀಡಬೇಕು. ಅಂದರೆ ಈಗಾಗಲೇ ಅವರು ಮನವಿ ಪತ್ರ ಕೊಟ್ಟಿದ್ದಾರಲ್ಲ, ಆ ಮನವಿ ಪತ್ರಗಳಿಗೆ ನಾವು ಒಪ್ಕೊಂಡಿದ್ದೀವಿ ಅಂತ ಎಲ್ಲೋ ಕೂತ್ಕೊಂಡು ಅನೌನ್ಸ್ ಮಾಡೋದಲ್ಲ, ಹಾಸ್ಪಿಟ್ಲಿಗೆ ಬಂದು ನನ್ನ ಮುಂದೆ ಹೇಳಬೇಕು ಅಂತಂದ್ಬಿಟ್ಟು ವಾಂಗ್ಚುಕ್ ಅವರು 3 ಷರತ್ತನ್ನು ಹಾಕಿದ್ದಾರೆ. ಇನ್ನು ಸಂಸತ್ ಮುಂಗಾರು ಅಧಿವೇಶನದ ಮೊದಲ ದಿನ ಇವತ್ತು ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಚರ್ಚೆಗೆ ಇವತ್ತು ಪಟ್ಟು ಹಿಡಿದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳು ಮುಂದಾದವು. ಇದಕ್ಕೆ ಸ್ಪೀಕರ್ ಆಸ್ಪದ ಕೊಡಲಿಲ್ಲ. ಹಾಗಾಗಿ ಉಭಯ ಸದನಗಳು 6 ಬಾರಿ ಮುಂದೂಡಲ್ಪಟ್ಟವು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದರು. ಸಂಸತ್ ಹೊರಗೆ ಸಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಯೋಗಿಸ್ತಾ ಇದೆ ಅಂತೆಲ್ಲ ಹೇಳಿದರು. ಇದಕ್ಕೆ ಆಡಳಿತ ಪಕ್ಷ ಆಕ್ಷೇಪಿಸಿತು, ಕೋಲಾಹಲ ಆಯಿತು. ಮತ್ತೊಂದೆಡೆ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮುಂದುವರೆಸಿದರು. ಇದುವರೆಗೆ 152 ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗಿದೆ, ಯಾರೊಬ್ಬರಿಗೂ ಕೂಡ ಶಿಕ್ಷೆ ಆಗಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಸಂಸತ್ ಚಲೋ ಪ್ರತಿಭಟನೆಯಲ್ಲಿ ಸಿಜೆಪಿ ಕಾರ್ಯಕರ್ತರು ಹಾಗೂ ನೊಂದ ವಿದ್ಯಾರ್ಥಿ ಸಮೂಹಕ್ಕೆ ರಾಜಕೀಯ ಪಕ್ಷಗಳ ಬೆಂಬಲವೂ ಕೂಡ ಸಿಕ್ಕಿದೆ. ದೆಹಲಿ ಮಾಜಿ ಸಿಎಂಗಳಾದ ಅರವಿಂದ್ ಕೇಜ್ರಿವಾಲ್, ಅತಿಶಿ ಮತ್ತು ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ, ಎಸ್ಪಿ ಸಂಸದ ಡಿಂಪಲ್ ಯಾದವ್, ಸಂಸದ ಚಂದ್ರಶೇಖರ್ ಆಜಾದ್, ನಟಿ ಶಬಾನಾ ಅಜ್ಮಿ, ನಟ ಪ್ರಕಾಶ್ ರಾಜ್, ವಾಂಗ್ಚುಕ್ ಪತ್ನಿ ಗೀತಾಂಜಲಿ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज ಅಲ್ಲ, ಯಾಕೆ ಕ್ರಮ ತಗೊಂಡಿಲ್ಲ ಅನ್ನೋದೊಂದು ಕಡೆಗೆ, ಅದಕ್ಕೆ ಉತ್ತರ ಕೊಡೋಕೆ 56 ಇಂಚ್ ಛಾತಿನೂ ಇಲ್ವಾ ಅಂತ ಇನ್ನೊಂದು ಕಡೆಗೆ, ಎಲ್ಲದಕ್ಕೂ 56 ಇಂಚ್ ಛಾತಿ ಹೇಳ್ತಾ ಇದ್ದಂಥವ್ರು ಇವತ್ತಲ್ಲ ನಾಳೆ ನನ್ನ ಪ್ರಕಾರ ಅವರು ಉತ್ತರ ಕೊಡಲೇಬೇಕು, ಕೊಡ್ಲೇಬೇಕಾಗತ್ತೆ. ಬೇಕು. ಕೊಡದೇ ಇದ್ರೆ ಹೆಂಗೆ ಅಂತ ಜವಾಬ್ದಾರಿಯುತವಾಗಿ ಯಾರು ಇಲ್ಲ, ಏನೂ ಇಲ್ಲ. ಮೋದಿ ಅವರೇ ಮಾತಾಡಬೇಕಾಗುತ್ತೆ, ಸದನದೊಳಗೆ ಉತ್ತರ ಕೊಡಬೇಕಾಗಿತ್ತು ಇವತ್ತು. 56 ಇಂಚ್ ಛಾತಿ ತೋರಿಸ್ಕೊಂಡ್ಬಿಟ್ಟು ಹೌದು ಈ ಕಾರಣಕ್ಕೋಸ್ಕರ ಇಂಥ ಕ್ರಮ ತಗೊಂಡಿಲ್ಲ, ಆ ಗಟ್ಟಿತನ ಆದರೂ ತೋರಿಸ್ಕೊಳ್ರಿ. ಪಾಕಿಸ್ತಾನಕ್ಕೆ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಿರಲ್ಲ, ಇಲ್ಲಿರೋ ಯುವಕರ ವಿಚಾರದಲ್ಲಿ ಹಿಂಗೆ ಮಾಡಿದೀವಿ ಅಂತ ಹೇಳೋಕ್ಕಾದ್ರೂ ಒಬ್ರು ಗಟ್ಟಿತನ ತೋರಿಸೋದೇ ಇಲ್ಲ ಇವರು. 56 ಇಂಚ್ ಛಾತಿನೇ ಕಡಿಮೆ ಆಗಿದೆಯಾ ಅಂತ ಅನಿಸ್ತಾ ಇದೆ ನನಗೂ ಯಾಕೋ.